ನಿನ್ನ ಕೆಲಸ ಇದು, ಆಡಳಿತ. ದೇಶ ಕಟ್ಟಬೇಕು, ದೇವಸ್ಥಾನ ಕಟ್ಟಕ್ಕಲ್ಲ. ದೇವಸ್ಥಾನ ನಾವು ಕಡೆ ಇವ್ರು ಬರೋದಕ್ಕೆ ಮುಂಚೆ ಮುಕ್ಕೋಟಿ ದೇವತೆಗಳನ್ನ ಭಾರತ ದೇಶದ ಜನ ಕಾಪಾಡ್ಕೊಂಡಿದ್ದಾರೆ. ಯಾರ್ಯಾವ ದೇವ್ರನ್ನ ಯಾವ್ದಾವ ದೇವಸ್ಥಾನ ಕಟ್ಟಿ ನೀವು ಹೇಳಬೇಕಾಗಿಲ್ಲ. ನಮಗೆ ನೀವು ಕಟ್ಟಬೇಕಾಗಿದ್ದ ಹಾಸ್ಪಿಟ್ಲ್ ಎಲ್ಲಿ ಕಟ್ಟಿದ್ದೀರಿ? ಮೈಸೂರಿನ ಮಹಾರಾಜರ ಅಫಿಡವಿಟ್ನಲ್ಲಿ, ಎಲೆಕ್ಷನ್ ಅಫಿಡವಿಟ್ನಲ್ಲಿ ನಿಮ್ಮದು ಆಸ್ತಿ ಎಷ್ಟಿದೆ ಅಂತ ನಿಜ ಹೇಳ್ಬೇಕು. ಏನು ಹೇಳ್ತಾರೆ ಅವರು? ಅದನ್ನು ನೀವು ನಂಬ್ತೀರಾ? ಕಾನೂನು ಪ್ರಕಾರ ಹೇಳ್ತಾರಂತೆ, ಕರೆಕ್ಟಾಗಿದ್ದಾರಂತೆ, ಅವ್ರ ಹೆಸರಿನಲ್ಲಿ ಇಲ್ಲ ಅಂತ. ಅಂದರೆ ಅವ್ರಿಗೊಂದು ಕೇವಲ ಒಂದು 6-7 ಕೋಟಿ ದುಡ್ಡಿದೆಯಂತೆ, ಅವ್ರ ಆಸ್ತಿ ಇದೆಯಂತೆ. ಅವ್ರ ಹತ್ರ 1,75,000 80,000 ರೂಪಾಯಿನ ಕ್ಯಾಶ್ ಅಷ್ಟೇ ಇದೆಯಂತೆ. ಅವರ ಶ್ರೀಮಂತಿಯವರ ಹತ್ರ ಒಂದು 75,000 ಇದೆಯಂತೆ. ಮಗನ ಹತ್ರ 5,000 ಇದೆಯಂತೆ. ಸ್ವಂತ ಕಾರಿಲ್ಲಂತೆ. ಚುಂಬು ಅಂತ ಒಂದು ಪಾಪ್ಯುಲರ್ ಆಗಿದೆ. ನಿಜ ಅದೇ ತಾನೆ. ಅಂದರೆ ನಮ್ಮ ದೇವೇಗೌಡರು ಅದನ್ನು ಅಕ್ಷಯ ಪಾತ್ರೆ ಅಂತಾರೆ. ಅವ್ರಿಗೆ ಅಕ್ಷಯ ಪಾತ್ರೆ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ ಅವರಿಗೆ. 2 ಸಲ ಬಹುಮತ ಕೊಟ್ಕೊಂಡು ಇವತ್ತು ಮೈನಾರಿಟಿ ಯಾಕೆ ಹೆದರ್ತಾ ಇದ್ದಾರೆ? ಪ್ರಶ್ನೆ ಮಾಡೋರು ಯಾಕೆ ಜೈಲ್ಗೆ ಹೋಗ್ತಾ ಇದ್ದಾರೆ? ವಿರೋಧ ಪಕ್ಷನೇ ಇರಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದೀರಿ? ಒಂದು ಧರ್ಮದ ರಾಷ್ಟ್ರ ಅಂತ ಯಾಕೆ ಹೇಳ್ತಿದ್ದೀರಿ? ನಿರುದ್ಯೋಗ ಸಮಸ್ಯೆ ಯಾಕೆ ಜಾಸ್ತಿ ಆಗಿದೆ? ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಸುಳ್ಳು. ಹಾಗಾದ್ರೆ ಒಬ್ಬ ರಾಷ್ಟ್ರೀಯ ನಾಯಕ ಅಂತ ಕರೆಸ್ಕೊಳ್ಳೋರು ನಮ್ಮ ದೇಶನೇ ಅಷ್ಟೇ ಅಲ್ಲ, ಇಡೀ ಪ್ರಪಂಚ ತಲೆ ತಗ್ಸುವಂತಹ ಒಂದು ಕೀಳು ಮಟ್ಟಕ್ಕಿಳಿದು ಮಾತಾಡ್ತಾ ಇದ್ದಾರೆ. ಇದು ಅವರ ಹೆದರಿಕೆ, ಇದು ಅವರ ನಡುಕ. ಅಂದರೆ ಬದಲಾವಣೆಯ ಗಾಳಿ ದೇಶದಲ್ಲಿ ಬೀಸ್ತಾ ಇದೆ ಅಂತ ಅರ್ಥ. 2ನೇ ಸುತ್ತಿನ ಚುನಾವಣೆ ಇನ್ನೇನೊಂದು 2 ದಿನದಲ್ಲಿ. 1ನೇ ಸುತ್ತಿನ ಲೋಕಸಭಾ ಚುನಾವಣೆ 100ಕ್ಕೂ ಜಾಸ್ತಿ ಆಯ್ತಾ? ನಮಗದರ ಪರಿಣಾಮ ಕಾಣ್ತಾ ಇದೆ ಮಹಾಪ್ರಭುಗಳ ಮಾತುಗಳಲ್ಲಿ. ಅಲ್ಲಿ ಬೇಳೆಕಾಳು ಬೇಯ್ತಿಲ್ಲ ಅಂತ ಗೊತ್ತಾದ ತಕ್ಷಣ ಒಬ್ಬ ಪ್ರಧಾನಮಂತ್ರಿ ಎಷ್ಟು ಕೀಳು ಮಟ್ಟಕ್ಕೆ ಇಳಿಬೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದರೆ ಯಾವಾಗ ಇತ್ತೀಚಿನ ಒಳಗಿನ ಸಮೀಕ್ಷೆ, ಈ ಮೊದಲ ಸುತ್ತಿನ ಚುನಾವಣೆ ಏನಾಗಿದೆ 100ಕ್ಕೂ ಮೇಲೆ, ಅಲ್ಲಿ ಬೇಳೆಕಾಳು ಬೇಯ್ತಿಲ್ಲ ಅಂತ ಗೊತ್ತಾದ ತಕ್ಷಣ ಒಬ್ಬ ಪ್ರಧಾನಮಂತ್ರಿ ಎಷ್ಟು ಕೀಳು ಮಟ್ಟಕ್ಕೆ ಇಳಿಬೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮುಸ್ಲಿಮರು ಎಲ್ಲ ಅವ್ರಿಗೆ ಹಂಚ್ತಾರೆ ಕಾಂಗ್ರೆಸ್ನವರು. ಒಳಗೆ ನಡುಗುತ್ತಾ ಆ ಮನುಷ್ಯನ ಮಾತುಗಳಲ್ಲಿ ನೋಡಿ. ಅವ್ರು ಬಂದು ಚಿನ್ನ ಎಷ್ಟು ಅಂದ್ರೆ ಯಾರಿಂದ ಕೇಳ್ತಾರಂತೆ. ನಿಮ್ಮ ಮಂಗಳಸೂತ್ರವನ್ನು, ತಾಳಿಯನ್ನು ಕಿತ್ಕೊಂಡು ಕೊಡ್ತಾರಂತೆ. ನಿಮ್ಮ ಆಸ್ತಿಗಳು ಎಷ್ಟಿದೆ ಅಂತ ಜಪ್ತಿ ಮಾಡ್ತಾರಂತೆ. ನಿಮ್ಗೆ 1 ಜನ ಜಾಸ್ತಿ ಅದನ್ನು ತೊಗೊಂಡು ಮುಸ್ಲಿಮರಿಗೆ ಕೊಡ್ತಾರಂತೆ. ಅದರಿಂದ ನೀವು ನನಗೆ ಓಟ್ ಹಾಕಬೇಕು ಅಂತ. ಇದು ನಮ್ಮ ಇಂದಿನ ರಾಜಕಾರಣದ ನರೇಟಿವ್. ಎಲೆಕ್ಷನ್ ಕಮಿಷನ್ಗೆ ಕುರುಡ, ಕಿವುಡ ಅಥವಾ ಬಾಯಿ ಬರಲ್ವಾ? ಇದು ಒಂದು ಉಲ್ಲಂಘನೆ ಅಂತಾನು ಕೂಡ ಅವರು ಕನ್ಸಿಡರ್ ಮಾಡೋದಿಲ್ಲ. ಇದನ್ನು ನಾವು ತುಂಬ ಎಚ್ಚರದಿಂದ ನೋಡ್ತಾ ಹೋಗ್ಬೇಕಾಗತ್ತೆ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಸುಳ್ಳು. ಹಾಗಾದ್ರೆ ಸುಳ್ಳಲ್ವೇ? ಯಾರು ಎಷ್ಟು ಮಕ್ಕಳು ಮಾಡ್ತೀರ ಅಂತ ನೋಡೋದೇನ್ರಿ ನಿಮಗೆ? ಅಂತಪುರದೊಳಗೆ ಬೆಡ್ರೂಮ್ಗೆ ಹೋಗಿ ನೋಡ್ತೀರಾ ನೀವು? ಏನು ಮಾತಾಡ್ತಾ ಇದ್ದೀರಿ ನೀವು ಈ ದೇಶದಲ್ಲಿ? ಅಂದರೆ ಹಾಡು ಹಾಗಲೇ ನೋಡಿ, ಒಬ್ಬರು ಸಂವಿಧಾನನೇ ಬೇಡ ಅಂತ ಅಂದರೆ ಮಾತಾಡಿಸೋದು ಇವರೇ, ಮಕ್ಕಳನ್ನ ಚಿವುಟೋದು ಇವರೇ, ಲಾಲಿ ಹಾಡೋದು ಇವರೇ. ಕರ್ನಾಟಕದಲ್ಲಿ ಮೊನ್ನೆ 100 ಆ ಎಲೆಕ್ಷನ್ ಆಗೋಕೆ ಮುಂಚೆ ಈ ಕಡೆ ಬಂದಾಗ ಇದ್ರ ಬಗ್ಗೆ ಮಾತಾಡಲಿಲ್ಲ. ಆ ಸೂರ್ಯನ ಭಯ ಆದ ತಕ್ಷಣ ಹಿಂದೂ ಮುಸ್ಲಿಂ ಬಿಟ್ಟರೆ ಬೇರೆ ಏನಿದೆ ಅವ್ರಿಗೆ? ಇಂಡಿಯಾ ಪಾಕಿಸ್ತಾನ ಬಿಟ್ಟರೆ ಬೇರೆ ಏನಿದೆ ಅವರಿಗೆ? ಬೇರೆ ಏನಿದೆ ಹೇಳಿ? ನಾನು ಇಷ್ಟು ಜಾಬ್ಗಳನ್ನು ಕ್ರಿಯೇಟ್ ಮಾಡಿದ್ದೀನಿ, ನಾನು ಇಷ್ಟು ಪ್ರಗತಿ ಮಾಡಿದೆ ಅಂತ ಹೇಳಕ್ಕೆ ಹೇಳಿ ಇಲ್ಲ. ಇವರ ಪ್ರಗತಿ ಎಲ್ಲಿದೆ ಅಂದರೆ ನಮ್ಮ ಊಹೆಗೂ ನಿಲುಕದ ಹಾಗೆ ವಸೂಲಿ ಹೇಗೆ ಮಾಡೋದು ಅಂತ. ಎಲೆಕ್ಟ್ರಾಲ್ ಬಾಂಡ್ಸನ್ನು ಒಂದು ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಅದು ಅನೈತಿಕ ಅಂತ ಹೇಳುತ್ತೆ ಅಲ್ವಾ? ಆದರೆ ಫೈನಾನ್ಸ್ ಮಿನಿಸ್ಟರ್ ಮೊನ್ನೆ ನಾವು ಬಂದರೆ ಅದನ್ನು ಮತ್ತೆ ತಗೊಂಡ್ಬರ್ತೀವಿ ಅಂತಾರೆ. ಅಂದರೆ ನೀವು ಮತ್ತೆ ಬಂದರೆ ಈಗ ತೆಗೆದಿರೋ ನಿಮ್ಮ ಎಲ್ಲ ಕಳ್ಳ ಭಂಡಾರವನ್ನು ಮುಚ್ಚೋದಕ್ಕೆ ಬರ್ತಿದ್ದೀರಿ ಅಂತ ಅರ್ಥ. 400 ಪಾರ್ 400 ನಂತ ಜಾಸ್ತಿ ತಗೊಳ್ತೀವಿ ಅಂತ ಪ್ರಧಾನಮಂತ್ರಿಗಳು ಮಹಾಪ್ರಭುಗಳು ಹೇಳ್ತಿದ್ದಾಗಲೇ ನಮ್ಗೆ ಅರ್ಥ ಆಯಿತು. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದವರು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಥರ ಓಡಾಡ್ತಿರ್ತಾರೆ. ಅಂದರೆ 400 ಬರೋ ಸಾಧ್ಯತೆ ಇಲ್ಲ ಅಂತ ಗೊತ್ತಾಗಿದೆ. ಒಂದು ನರೇಟಿವನ್ನು ಕ್ರಿಯೇಟ್ ಮಾಡಬೇಕು. ಇವರೇ ಶ್ರೇಷ್ಠರು, ಇವರೇ ಒಂದು ಪಕ್ಷ, ಇನ್ನು ವಿರೋಧ ಪಕ್ಷಗಳೇ ಇರಬಾರದು. ಈ ಥರದ ಒಂದು ಭಯ ಮಹಾಪ್ರಭುವಿನ ಬಟ್ಟೆಯ ಒಳಗೆ ಬೆವರ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ. ಈ ಟ್ರ್ಯಾಪ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ಪ್ರಧಾನಮಂತ್ರಿ, ಒಬ್ಬ ರಾಷ್ಟ್ರೀಯ ನಾಯಕ ಅಂತ ಕರೆಸ್ಕೊಳ್ಳೋರು
ನಮ್ಮ ದೇಶನೇ ಅಷ್ಟೇ ಅಲ್ಲ, ಇಡೀ ಪ್ರಪಂಚ ತಲೆ ತಗ್ಗಿಸುವಂತಹ ಒಂದು ಕೀಳು ಮಟ್ಟಕ್ಕಿಳಿದು ಮಾತಾಡ್ತಾ ಇದ್ದಾರೆ. ಇದು ಅವರ ಹೆದರಿಕೆ, ಇದು ಅವರ ನಡುಕ. ಅಂದರೆ ಬದಲಾವಣೆಯ ಗಾಳಿ ದೇಶದಲ್ಲಿ ಬೀಸ್ತಾ ಇದೆ ಅಂತ ಅರ್ಥ. ಮೊನ್ನೆ ತಿರುವನಂತಪುರಕ್ಕೆ ಹೋಗಿದ್ದೆ ನಾನು, ಟ್ರಿವಾಂಡ್ರಮ್ಗೆ. ನಮ್ಮಲ್ಲಿ ಒಬ್ಬ ರಾಜ್ಯಸಭಾ 3 ಸಲ ಆಯ್ದ MP ಚಂದ್ರಶೇಖರ್ ಇದ್ದಾರೆ. ಕರ್ನಾಟಕವನ್ನು 18 ವರ್ಷಗಳ ಕಾಲ 3 ಸಲ ಪ್ರತಿನಿಧಿಸಿದವರು, ಕರ್ನಾಟಕದ ಕೋಟದಲ್ಲಿ ರಾಜ್ಯಸಭೆ ತಗೊಂಡವರು. ಇಲ್ಲಿ ಯಾಕೆ ನಿಂತಿಲ್ಲ ಅಂತ ಕೇಳಕ್ಕೆ ಹೋಗಿದ್ದೆ. ಇಲ್ಲೇನು ಮಾಡಿಲ್ವಲ್ಲ 18 ವರ್ಷ ಆಯಿತು. ಅಲ್ಲಿ ಸುಳ್ಳು ಹೇಳ್ಕೊಂಡು ಕೂತಿದ್ದಾರೆ. ಅಲ್ಲಿ ಅಫಿಡವಿಟ್ ರಿಲೀಸ್ ಮಾಡಿದ್ದಾರೆ ಅವ್ರ ಆಸ್ತಿ ಎಷ್ಟು ಅಂತ. ಅಂದರೆ ಒಂದು ಸುದ್ದಿವಾಹಿನಿಯ, ಒಂದು ಚಾನೆಲ್ನ ಓನರು, ಹಲವಾರು ಕಂಪನಿಗಳ ಮಾಲೀಕ, ಅವರು ವರ್ಷದಲ್ಲಿ ಕಟ್ಟೋ ಟ್ಯಾಕ್ಸು 600 ರೂಪಾಯಿ ಚಿಲ್ಲರೆ ಅಂತೆ. ಅಂದರೆ ನನಗಿಂತ ಬಡವರು. ನಾವು ಕರ್ನಾಟಕದ ಜನತೆ ಯೋಚನೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ. ಮಹಾಪ್ರಭುಗಳು ಓಡಾಡ್ತಿದ್ದಾರಲ್ಲ, ಅವರು ಯಾವ ಥರದ ಪ್ರತಿನಿಧಿಗಳನ್ನ ಆರಿಸ್ಕೊಳ್ತಿದ್ದಾರೆ ಅಂತ. ನಾವು ಕರ್ನಾಟಕದಿಂದ 27 ಜನರನ್ನು ಕಳಿಸಿದ್ವಿ, ಪ್ರತಿನಿಧಿಗಳನ್ನ, ಆ ಪಕ್ಷದ ಹೆಸರಲ್ಲಿ ನಮ್ಮ ಪ್ರತಿನಿಧಿಗಳು ಅಂದ್ಕೊಂಡು. ಅದಲ್ಲದೆ ಯೂನಿಯನ್ ಮಿನಿಸ್ಟರ್ ಆಗಿ, ರಾಜ್ಯಸಭಾ ಪ್ರತಿನಿಧಿಯಾಗಿ ಇವರನ್ನು ಕಳಿಸಿದ್ವಿ. ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಕೂಡ ಪ್ರತಿನಿಧಿಸ್ತಿರೋದು ಕರ್ನಾಟಕದಿಂದ. ಆದರೆ ಇವರು ನಿಜವಾಗಲೂ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆಯೇ ಈ 5 ವರ್ಷಗಳಲ್ಲಿ ಅಂತ ನಾವು ಪ್ರಶ್ನೆ ಕೇಳ್ಕೋಬೇಕಾಗಿದೆ. ಎಲ್ಲಿ ನೋಡಿದ್ರಲ್ಲಿ ಮಹಾಪ್ರಭುಗಳು ನನ್ನ ಮುಖ ನೋಡಿ, ನನ್ನ ಮೂತಿ ನೋಡ್ಕೊಂಡು ಓಟ್ ಹಾಕಿ ಅಂದಾಗ ನಾವು ಕಳಿಸ್ತಿರೋದು ಯಾರನ್ನ? ಪ್ರತಿಯೊಂದು ನಿಯೋಜಕ ವರ್ಗದಲ್ಲಿ ಲಕ್ಷಾಂತರ ಓಟುಗಳಿಂದ ಆಯ್ಕೆಯಾಗಿ ಅಲ್ಲಿ ಮಹಾಪ್ರಭುವಿನ ಆಸ್ಥಾನದಲ್ಲಿ ಮಹಾಪ್ರಭುವನ್ನು ಹೊಗಳುವ ಒಂದು ಓಟಾಗಿ ಪರಿವರ್ತನೆಯಾಗುತ್ತಿರುವ ವಿದೂಷಕರನ್ನು ಮಾತ್ರ ಆರಿಸುತ್ತಿದ್ದೇವೆ. ನೋಡಿ, ಮಹಾಪ್ರತಿನಿಧಿಗಳ, ಪ್ರಭುಗಳ ಆಸ್ಥಾನಕ್ಕೆ ಎಂತೆಂಥವರು ಬೇರೆ ಬೇರೆ ಕಡೆಯಿಂದ ಭಾರತ ದೇಶದಲ್ಲಿ ಪ್ರತಿನಿಧಿಗಳು ಅಂತ ಅವರು ಕ್ಯಾಂಡಿಡೇಟ್ಸ್ ಇದ್ದಾರೆ ಅಂತ ನೋಡಿ. ಸುಮ್ಮನೆ ಯೋಚನೆ ಮಾಡಿ ನೋಡಿ, ಒಬ್ಬ ನಟಿಮಣಿ, ಆಕೆಯ ಜನರಲ್ ನಾಲೆಜ್ ಎಷ್ಟಿದೆ ಅಂದರೆ, ಭಾರತದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸು, ಭಾರತಕ್ಕೆ ಮೊದಲು ಸ್ವತಂತ್ರ ಬಂದಿದ್ದೇ 2014ರಲ್ಲಿ. ಈ ಥರ ಮಾತಾಡುವ ಒಂದು ಪ್ರತಿನಿಧಿ ನಮ್ಮ ಭಾರತದ ಭವಿಷ್ಯವನ್ನು ರೂಪಿಸುವಂತಹ ಒಂದು ವಿಷಯವನ್ನು ಪಾರ್ಲಿಮೆಂಟ್ನಲ್ಲಿ ಮಾತಾಡೋಕ್ಕೆ ಸಾಧ್ಯನೇ? ಹೇಮಾ ಮಾಲಿನಿ ಅಂತ ಒಬ್ಬ ಹಿರಿಯ ನಟಿ, ಏನಮ್ಮ ಮಾಡಿದ್ವಿ 5 ವರ್ಷದಲ್ಲಿ? ನಾನು ಸ್ವಲ್ಪ ರೋಡ್ ಹಾಕಿದ್ದೀನಿ, ಏನಮ್ಮ ಮಾಡಿದ್ದೀನಿ ನಂಗೆ ನೆನಪಿಲ್ಲ. ಅಲ್ಲ, ನಿಮ್ಮ ಪ್ರದೇಶಗಳಲ್ಲಿ ಕೆಲವು ಕಡೆ ಕೋತಿಗಳ ಕಾಟ ಜಾಸ್ತಿ ಇದೆ ಅಂದರೆ ಅದಕ್ಕೆ ನಮಗೆ ಪರಿಹಾರ ಇದೆ, ಕಾಡುಗಳಲ್ಲಿ ಹಣ್ಣು ಮರಗಳನ್ನು ಬೆಳೆಸೋದು. ಹೋದ ಸಲ ಒಬ್ಬ ಕ್ರಿಕೆಟ್ ಆಡೋನು, ಅವನನ್ನು ಗೆಲ್ಲಿಸ್ಕೊಳ್ಳೋದು. ಅವನು ಬರೀ ಕಾಮೆಂಟ್ರಿ IPLನಲ್ಲಿ ಇರ್ತಾನೆ, ಏನೂ ಕೆಲಸ ಮಾಡೋಕ್ಕೆ ಬೇಕಾಗಿಲ್ಲ. ಈ ಸಲ ಇಲ್ಲ, ಇನ್ನೊಬ್ಬರನ್ನ ಹಾಕ್ಕೊಳ್ತೀವಿ. ಇನ್ನೊಬ್ಬರು ನಿಂತಿದ್ದಾರೆ. ನಾವು ಸಣ್ಣ ವಯಸ್ಸಿನಲ್ಲಿ ಟೆಲಿವಿಷನ್ಸ್ನಲ್ಲಿ ರಾಮಂದೊಂದು ಬರ್ತಿತ್ತಲ್ಲ, ರಾಮಾಯಣ, ಅದರ ನಟ. ಅಲ್ಲಪ್ಪ, ನೀನೊಬ್ಬ ಆ್ಯಕ್ಟ್ರು, ರಾಮನಾಗಿ ಪಾತ್ರ ಮಾಡಿದ್ಯಾ, ಈಗ ನಿಂತ್ಕೊಂಡಿದೆಯಲ್ಲ ಅಂದರೆ, ರಾಜಕಾರಣ ಏನು ಹೋಗ್ತಾ ಹೋಗ್ತಾ ನನಗೆ ಅರ್ಥ ಆಗುತ್ತೆ ಅಂತ. ಅಂದರೆ ಭಾರತ ದೇಶದ ಪಾರ್ಲಿಮೆಂಟ್ ಒಳಗೆ ಮಹಾಪ್ರಭುಗಳ ಆಸ್ಥಾನದಲ್ಲಿ ಅವರು ಮುಖ ನೋಡಿಕೊಂಡು ನೀವು ಆರಿಸಬೇಕಾದವರು ಇಂಥವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಈ ಥರದ ಒಂದು ಆಲೋಚನೆ ಇರುವ ಒಂದು ಪ್ರತಿನಿಧಿಯನ್ನು ಮಹಾಪ್ರಭುಗಳ ಆಸ್ಥಾನಕ್ಕೆ ಕರ್ಕೊಳ್ತಿದ್ರೆ ಅವರು ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡ್ತಾರೆಯೇ? ನಮ್ಮ ದೇಶದ ಬಡವರ ಬಗ್ಗೆ ಯೋಚನೆ ಮಾಡ್ತಾರೆಯೇ? ನಮ್ಮ ಮಕ್ಕಳ ಮುಂದಿನ ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ತಾರೆ? ನಮ್ಮ ಬಡವರ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾರೆಯೇ? ಅಫಿಡವಿಟ್ಗಳ ಸುಳ್ಳುಗಳು ನೋಡಿ. ಮೈಸೂರಿನ ಮಹಾರಾಜರ ಅಫಿಡವಿಟ್ನಲ್ಲಿ, ಎಲೆಕ್ಷನ್ ಅಫಿಡವಿಟ್ನಲ್ಲಿ ನಿಮ್ಮದು ಆಸ್ತಿ ಎಷ್ಟಿದೆ ಅಂತ ನಿಜ ಹೇಳ್ಬೇಕು. ಏನು ಹೇಳ್ತಾರೆ ಅವರು? ಅದನ್ನು ನೀವು ನಂಬ್ತೀರಾ? ಕಾನೂನು ಪ್ರಕಾರ ಹೇಳ್ತಾರಂತೆ, ಕರೆಕ್ಟಾಗಿದ್ದಾರಂತೆ, ಅವ್ರ ಹೆಸರಿನಲ್ಲಿಲ್ಲ ಅಂತ. ಅಂದರೆ ಅವ್ರಿಗೊಂದು ಕೇವಲ ಒಂದು 6-7 ಕೋಟಿ ದುಡ್ಡಿದೆಯಂತೆ, ಅವ್ರ ಆಸ್ತಿ ಇದೆಯಂತೆ. ಅವ್ರ ಹತ್ರ 1,75,000 80,000 ರೂಪಾಯಿನ ಕ್ಯಾಶ್ ಅಷ್ಟೇ ಇದೆಯಂತೆ. ಅವರ ಶ್ರೀಮಂತಿಯವರ ಹತ್ರ ಒಂದು 75,000 ಇದೆಯಂತೆ, ಮಗನ ಹತ್ರ 5,000 ಇದೆಯಂತೆ, ಸ್ವಂತ ಕಾರಿಲ್ಲಂತೆ. ಅರಮನೆ ಔಟ್ ಹೌಸ್ನಲ್ಲಿದ್ದಾರ ಅವರು? ಇಲ್ಲ ಅರಮನೆಯಿಂದ ಆಟೋದಲ್ಲಿ ಓಡಾಡ್ತಾ ಇದ್ದಾರಾ? ಹೇಗೆ ಹಾಡ ಹಗಲೇ ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ. ಹೋದ ಸಲ ನಾನು ನಿಂತಿದ್ದೆ ಬೆಂಗಳೂರು ಸೆಂಟ್ರಲ್ನಲ್ಲಿ. ಪ್ರಜೆಗಳು ಬೇಡ ಅಂದರು, ಓಕೆ, ಅದರ ಬಗ್ಗೆ ಅಲ್ಲ. ಸೋಲು ಗೆಲುವು ಅನ್ನೋದು ಒಬ್ಬ ವ್ಯಕ್ತಿಯ ಸೋಲು ಗೆಲುವಲ್ಲ. ಸರಿಯಾದವ್ರನ್ನ ಆರಿಸಿದ್ರೆ ಜನ ಗೆಲ್ತಾರೆ, ಸರಿಯಾದವ್ರನ್ನ ಆರಿಸ್ದಿದ್ರೆ ಜನ ಸೋಲ್ತಾರೆ. PC ಮೋಹನ್ ಅಂತವ್ರನ್ನ ಆರಿಸಿ, ಸತತವಾಗಿ ಆರಿಸಿ. ಅದಾದ್ಮೇಲೆ ನೋಡಿದ್ರ ಈ ಎಲೆಕ್ಷನ್ಗೆ ಮುಂಚೆ ನೀವು? ಈಗ ಪ್ರತಿಯೊಂದು ನಿಯೋಜಕವರ್ಗಕ್ಕೂ PC ಮೋಹನ್ ಅವರು ಹೋದರೆ ಬಂದ್ರೇನ್ರಿ ಅಂತ ಕೇಳಿದ್ರೆ, ನಾನು ಬಂದಿದ್ದೆ ನೀವು ಕಾಣಿಸ್ಲಿಲ್ಲ ಅಂತಾರಂತೆ. ಏನೇ ಅಣ್ಣ ಇವ್ರುಗಳಿಗೆ? ನಾನಿವತ್ತು ಇಲ್ಲೊಬ್ಬ ಚುನಾವಣಾ ಅಭ್ಯರ್ಥಿಯಾಗಿ ಮಾತನಾಡುತ್ತಿಲ್ಲ, ಒಬ್ಬ ಪ್ರಜೆಯಾಗಿ ಮಾತನಾಡುತ್ತಿದ್ದೇನೆ. ತೇಜಸ್ವಿ ಸೂರ್ಯ ಇರ್ಬೋದು, ಅವರುಗಳ
ದ್ವೇಷದ ಭಾಷಣಗಳು ನೋಡ್ಬೋದು. ಒಂದು ಯಾವುದೋ ಕೋವಿಡ್ ಟೈಮ್ನಲ್ಲಿ ಲಿಸ್ಟ್ ಇಟ್ಕೊಂಡು ಮುಸ್ಲಿಮರು ಅಂತ ಇಟ್ಕೊಂಡು ಹೋದವ್ರ ಮನುಷ್ಯ ಅವನು. ಇತ್ತೀಚೆಗೊಂದು ಬ್ಯಾಂಕ್ ಸ್ಕ್ಯಾಮ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬಾಂಡ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ. ಸೋಲೋದು ಗೆಲ್ಲೋದು ಅವರಲ್ಲ, ನೀವು ನಾವು. ದಯವಿಟ್ಟು ಯೋಚನೆ ಮಾಡಿ ವೋಟ್ ಮಾಡಬೇಕಂದ್ರೆ ಈ ಸಲ ಲಾಸ್ಟ್ ಟೈಮ್ ನಾನು ಬೆಂಗಳೂರು ಸೆಂಟ್ರಲ್ ನಿಂತ್ಕೊಂಡಿದ್ದೆ ಹೇಳ್ತಾ ಇದ್ದೇನೆ, 52% ವೋಟಿಂಗ್. ವೋಟು ಮಾಡಿದವರಿಗಿಂತ ವೋಟು ಮಾಡದೇ ಇರೋರು ಬಹಳ ದೊಡ್ಡ ಕ್ರಿಮಿನಲ್ಸ್ ಅಂತೀನಿ ನಾನು. ತಪ್ಪು ಮಾಡಿರೋದು ನೀವು. ಇದು ನಮಗೆ ಚೊಂಬು ಕೊಟ್ಟವ್ರ ಕತೆ. ಇತ್ತೀಚೆಗೆ ನೋಡಿ ಒಂದು ಚುಂಬು ಅಂತ ಒಂದು ಪಾಪ್ಯುಲರ್ ಆಗಿದೆ. ನಿಜ ಅದೇ ತಾನೆ. ಆದರೆ ನಮ್ಮ ದೇವೇಗೌಡರು ಅದನ್ನು ಅಕ್ಷಯ ಪಾತ್ರೆ ಅಂತಾರೆ. ಅವ್ರಿಗೆ ಅಕ್ಷಯ ಪಾತ್ರೆ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ ಅವ್ರಿಗೆ. ಕರ್ನಾಟಕಕ್ಕೆ ಚುಂಬೆ ಕೊಟ್ಟಿದ್ದಾರೆ ಅವರು. ಅದನ್ನು ಅಕ್ಷಯ ಪಾತ್ರೆ ಅನ್ನೋರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಅವ್ರ ಪಕ್ಷದವರು ಗದ್ದೆಗೋ ಬಯಲಿಗೆ ಚೊಂಬಿಡ್ಕೊಂಡು ಹೋಗ್ಬೇಕು ಅಷ್ಟೇ. ಆ ಥರದೊಂದು ಪಾಠವನ್ನು ನಾವು ಕಲಿಸ್ಬೇಕು. 2 ಸಲ ಬಹುಮತ ಕೊಟ್ಕೊಂಡು ಇವತ್ತು ಮೈನಾರಿಟಿ ಯಾಕೆ ಹೆದರ್ತಾ ಇದ್ದಾರೆ? ಪ್ರಶ್ನೆ ಮಾಡೋರು ಯಾಕೆ ಜೈಲಿಗೆ ಹೋಗ್ತಾ ಇದ್ದಾರೆ? ವಿರೋಧ ಪಕ್ಷನೇ ಇರಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದೀರಿ? ಒಂದು ಧರ್ಮದ ರಾಷ್ಟ್ರ ಅಂತ ಯಾಕೆ ಹೇಳ್ತಿದ್ದೀರಿ? ನಿರುದ್ಯೋಗ ಸಮಸ್ಯೆ ಯಾಕೆ ಜಾಸ್ತಿ ಆಗಿದೆ? ರೈತರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ಹೆಣ್ಮಕ್ಳು ಯಾಕೆ ಸೇಫ್ ಆಗಿಲ್ಲ? ಮಣಿಪುರ ಯಾಕೆ ಹತ್ತು ಉರಿತಾ ಇದೆ? ಲಡಾಖು ಕರ್ನಾಟಕನ ಒಂದೇನ್ರಿ? ವ್ಯಾಂಗ್ಚುಕ್ ಅನ್ನುವ ಒಬ್ಬ ವ್ಯಕ್ತಿ ಯಾವುದೇ ರಾಜಕಾರಣದ ಉದ್ದೇಶವಿಲ್ಲದೆ ಲಡಾಖ್ ಅನ್ನುವ ಪ್ರಾಂತಕ್ಕೆ ಹೋದ ಸಲ ನೀವು ಮಹಾಪ್ರಭುಗಳು ಎಲೆಕ್ಷನ್ ನಿಂತಾಗ ಕೊಟ್ಟ ಮಾತನ್ನು ಮತ್ತೆ ಜ್ಞಾಪಿಸುತ್ತಿದ್ದೇವೆ. ಹೋದ ಸಲ ಲಡಾಖ್ ಪ್ರಾಂತದಲ್ಲಿ ಅವರು ಗೆದ್ದಿದ್ದು, ನಿಮಗೆ ಒಂದು ಸಪರೇಟ್ ಸ್ಟೇಟ್ಹುಡ್ ಅನ್ನು ಕೊಡ್ತೇವೆ. ಹೊರಗಡೆ ಅವರು ಬಂದು ಇದನ್ನು ಹಾಳು ಮಾಡ್ತಾರೆ ಅಂತ ನಮಗೆ ಗೊತ್ತು. ಅಲ್ಲಿ ಸಾಕಷ್ಟು ಟ್ರೈಬ್ಸ್ಗಳಿರೋದ್ರಿಂದ ನಿಮಗೆ ಒಂದು ಲೋಕಲ್ ಕೌನ್ಸಿಲ್ ಮಾಡ್ತೇವೆ, 2 MP ಕ್ಷೇತ್ರಗಳನ್ನು ಕೊಡ್ತೇವೆ ಅಂತ ಮಾತು ಕೊಟ್ಟಾದ ಮೇಲೆ ಈಗ ಅದರ ಚೈನಾ ಬಾರ್ಡರ್ನಲ್ಲಿ ಸಾವಿರಾರು ಚದರ ಕಿಲೋಮೀಟರ್ಗಳನ್ನ ಚೈನಾ ಮಾರ್ಕೊಂಡಿದೆ. ನಮ್ಮ ಹುಲ್ಲುಗಾವಲುಗಳ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಆದರೆ ಮಹಾಪ್ರಭುಗಳು 1.5 ಕಿಲೋಮೀಟರ್ ಕಚ್ಚೆತೀವು ಬಗ್ಗೆ ಬಂದು ಮಾತಾಡ್ತಾ ಇದ್ದಾರೆ. ಅವನೇನು ಹೇಳ್ತಿದ್ದಾನೆ? ಇಲ್ಲಿ ಮಳೆ ಇಲ್ಲ, ಇಲ್ಲಿ ಬರೀ ಮಂಜಿದೆ. ಅದು ಕರ್ಕೊಂಡು ಹಲವಾರು ನದಿಗಳಿಗೆ, ಆ ಕಡೆನೋ ಈ ಕಡೆನೋ ನದಿಗಳಿಗೆ ಮೂಲ ಸ್ಥಾನವಾಗಿದೆ. ಇಲ್ಲಿಯ ವನ್ಯ ಸಂಪತ್ತು, ಈ ಪ್ರಕೃತಿ ಪ್ರಾಣಿಗಳು ಬಹಳ ಕಮ್ಮಿ ಇವೆ. ಯಾಕಂದರೆ ದೊಡ್ಡ ದೊಡ್ಡ ಹುಲ್ಲುಗಾವಲುಗಳು ಬೇಕು. ಭಾಳ ಮಂಜಿದ ಕಮ್ಮಿ ಸ್ಥಳನ ಮೇಯೋಕ್ಕೆ ಸಿಗುತ್ತೆ. ಇದನ್ನು ಕಾಪಾಡ್ಕೋಬೇಕು. ತುಂಬ ಫ್ರಜೈಲ್ ಆಗಿದೆ ಅದು. ಇದರಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂದರೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲ, 7ನೇ ತಾರೀಕು ನಾವು ಮೌನವಾಗಿ ಪ್ರತಿಭಟಿಸ್ತಾ ಇದ್ದೀವಿ. ನಾವು ಚೈನಾ ಬಾರ್ಡರ್ ತನಕ ಹೋಗಿ ಚೈನಾದವರು ಎಷ್ಟು ಆಕ್ರಮಣ ನಾವು ನೋಡ್ತೀವಿ ಅಂದರೆ, ನೀವು ಇಂಟರ್ನೆಟ್ನ ಕಟ್ ಮಾಡಿ 144 ಸೆಕ್ಷನ್ ಹಾಕ್ತೀರಿ. ಇಲ್ಲ ಅದನ್ನು ಪ್ರತಿಭಟಿಸ್ತಿದ್ದೀರಿ. ನೀವು ಕೊಟ್ಟ ಮಾತಿಗೆ ಏನು ಹೇಳ್ತಾರೆ, ಇನ್ನು 2 ತಿಂಗಳು ಎಲೆಕ್ಷನ್ ಮುಗಿಯೋ ತನಕ ಕಟ್ ಮಾಡ್ತೀವಿ ಅಂತ ಹೆದರಿಸ್ತೀರಿ. ಅಂದರೆ 2 ತಿಂಗಳು ನೀವು 144 ಸೆಕ್ಷನ್ ಅಂತಂದರೆ ಈ ಟೈಮ್ನಲ್ಲಿ ಮಾತ್ರ ಲಡಾಖ್ ಜನ ಟೂರಿಸಮಿಂದ ಬದುಕೋಕ್ಕಾಗೋದು. ಅವ್ರ ಹೊಟ್ಟೆಗೆ ಕಲ್ಲಾಗ್ತೀರಾ? ಹೆದರಿಸ್ತೀರಾ ನೀವು? ಇದೇನಾ ಸ್ಟೇಬಲ್ ಗವರ್ಮೆಂಟು? ಇಡೀ ಭಾರತ ದೇಶಕ್ಕೆ ಮಣಿಪುರ ಯಾವಾಗ ಗೊತ್ತಾಯಿತು? ಮಣಿಪುರದ 1 ತಿಂಗಳ ಹಿಂದೆ ನಡೆದ ಘಟನೆ ಯಾರೋ ಒಬ್ಬರು ತೆಗೆದಿರೋ ವಿಡಿಯೋಲ್ಲೂ ವೈರಲ್ ಆದಮೇಲೆ ಹೊರತು ಈ ಮಹಾಪ್ರಭುವಿನ ಸೋ ಕಾಲ್ಡ್ ಸ್ಟೇಬಲ್ ಗವರ್ಮೆಂಟ್ ಇಂಟೆಲಿಜೆನ್ಸ್ ಇಂದ ಅಲ್ಲ. ಮೊನ್ನೆ ಎಲೆಕ್ಷನ್ ನಡೆದ್ರೆ ಹೆಣ್ಮಕ್ಳು EVM ಮೆಷಿನ್ ಹೊಡೆದಾಕಿದ್ರು. ಯಾಕಂದ್ರೆ ಪೊಲೀಸರ ಬೆಂಗಾವಲಲ್ಲಿ ಅಲ್ಲಿ ವೋಟಿಂಗ್ ಟ್ಯಾಪ್ ಮಾಡ್ತಿದ್ದಾರೆ. 6-7 ಕಡೆ ಮತ್ತೆ ರೀಪೋಲಿಂಗ್ ಆಗಿದೆ. ಇನ್ನೂ ಎಲೆಕ್ಷನ್ ಸ್ಟಾರ್ಟ್ ಆಗಿಲ್ಲ. ಇದಾ ಸ್ಟೇಬಲ್ ಗವರ್ಮೆಂಟ್ ನಮಗೆ ಬೇಕಾಗಿರೋದು? ಇದುವೇ ನಮಗೆ ಬೇಕಾಗಿರೋದು? ಯಾವುದರ ಸ್ಟೆಬಿಲಿಟಿ ಹೇಳ್ತಾ ಇದ್ದೀರಿ? ನಿರುದ್ಯೋಗ ಹಾಹಾಕಾರ ಆಗ್ತಾ ಇದೆ. ನಿನ್ನ ಕೆಲಸ ಇದು, ಆಡಳಿತ. ದೇಶ ಕಟ್ಟಬೇಕು, ದೇವಸ್ಥಾನ ಕಟ್ಟಕ್ಕಲ್ಲ. ದೇವಸ್ಥಾನ ನಾವು ಕಡೆ ಇವ್ರು ಬರೋದಕ್ಕೆ ಮುಂಚೆ 3 ಕೋಟಿ ದೇವತೆಗಳನ್ನ ಭಾರತ ದೇಶದ ಜನ ಕಾಪಾಡ್ಕೊಂಡಿದ್ದಾರೆ. ಯಾರ್ಯಾವ ದೇವ್ರನ್ನ ಯಾವ್ದಾವ ದೇವಸ್ಥಾನ ಕಟ್ಟಿ ನೀವು ಹೇಳಬೇಕಾಗಿಲ್ಲ. ನಮಗೆ ನೀವು ಕಟ್ಟಬೇಕಾಗಿದ್ದ ಹಾಸ್ಪಿಟ್ಲ್ ಎಲ್ಲಿ ಕಟ್ಟಿದ್ದೀರಿ? ಹಗಲು ಸುಳ್ಳು ಹೇಳ್ತಾರೆ. ದರ್ಬಾಂಗ್ದಲ್ಲಿ AMS ಬಂದಿದೆ ಅಂತ ಅಲ್ಲಿ ಬಯಲಿದೆ. ಒಬ್ಬ ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾ ಇದ್ದಾನೆ, ಕೇಳಲ್ವಾ ನೀವು ಪ್ರಶ್ನೆ? ಇದೇನಾ ಸ್ಟೇಬಲ್ ಗವರ್ಮೆಂಟ್ ನಮಗೆ ಬೇಕಾಗಿರೋದು?